ಅರೆರೆ ಅವಳ ನಗುವ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನೀವು ನೋಡತ್ತೀರಿ ನಿಮ್ಮ ನೆಚ್ಚಿನ ಯೂಟ್ಯೂಬ್ ಚಾನಲ್ ಮಂದಾಕಿನಿ ವ್ಲಾಗ್ಸ್. ಸೊ ಇವತ್ತು ನಾವು ಟ್ರಿಪ್ಗೆ ಹೋಗಿದ್ವಿ ನಿನ್ನೆ. ಮಸ್ತ್ ಅಂದ್ರೆ ಮಸ್ತ್ ಎಂಜಾಯ್ ಮಾಡಿದ್ವಿ, ಮಸ್ತ್ ಇತ್ತು. ಆ್ಯಕ್ಚುಲಿ ನಾವು ಸೀನಿಯರ್ಸ್ ವಿತ್ ಜೂನಿಯರ್ಸ್ ಭಾಳ ಎಂಜಾಯ್ ಮಾಡಿದ್ವಿ. ಸೊ ಆ ವ್ಲಾಗ್ ಆದಷ್ಟು ಬೇಗ ಬರ್ತದೆ. ಸೊ ಇವತ್ತು ಹೆವಿ ಟೈರ್ಡ್ ಆಗೈತಿ. ಸೊ ನಾನು ಭಾಳ ಅಂದ್ರೆ ಭಾಳ ಲೇಟ್ ಆಗಿದ್ದೀನಿ. ಸೊ ಟೈಮ್ ಬಂದುಬಿಟ್ಟು ಇಟ್ಸ್ 7:30, 7:30 ಆಗಿಬಿಟ್ಟೈತಿ. ಸೊ ವ್ಲಾಗ್ನ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡೆ. ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡೆ, ಯೋಚನೆ ಮಾಡಿರಲಿಲ್ಲ, ಏನೋ ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡೆ. ಸಂಡೇ ಬೇರೆ ಇತ್ತಂತ ವಿಡಿಯೋ ಮಾಡೋಣ, ಶೂಟ್ ಮಾಡೋಣ ಅಂತ ಮಾಡಕತ್ತೀನಿ. ಸೊ ಯಾರೆಲ್ಲ ಹೊಸಬ್ರಿದ್ರಿ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸಬ್ಸ್ಕ್ರೈಬ್ ಮಾಡಿ. ಮತ್ತು ಸೊ ಲೆಟ್ಸ್ ಬಿಗಿನ್ ದ ಚಾಲೆಂಜ್ ಏನಂತಂದರೆ ಇವತ್ತಿನ ಕಂಟೆಂಟ್ ವಿಡಿಯೋಗೆ ಲಿವಿಂಗ್ ಅಲೋನ್ ಇನ್ ಹೋಮ್ ಫಾರ್ 24 hours. ಮನ್ಯಾಗ ಇರ್ಬೇಕು ಇವತ್ತು, ಪೂರಾ ದಿನ ಮನೆ ಒಳಗೆ ಇರ್ಬೇಕು. ಸೊ ಮನೆ ಒಳಗಿದ್ದ ಚಾಲೆಂಜ್ ಕಂಪ್ಲೀಟ್ ಮಾಡ್ಬೇಕು. ಸೊ ನಾ ಎಷ್ಟು ಕಂಪ್ಲೀಟ್ ಮಾಡ್ತೇನೆ ನೋಡೋಣಂತ. ನೀವು ಈ ವಿಡಿಯೋನ ಎಂಡ್ ತನಕ ನೋಡಿದ್ರೆ ನಿಮಗೂ ಗೊತ್ತಾಗ್ತೈತಿ ಚಾಲೆಂಜ್ನ ಕಂಪ್ಲೀಟ್ ಮಾಡ್ತೇನೋ ಇಲ್ಲೋ ಅಂತ. ಐ ಹೋಪ್, ಗೊತ್ತಿಲ್ಲ ನನಗೂ ಏನಾಗ್ತೈತಂತ. ಮಾಡ್ತೀನಿ ಅಂದ್ಕೊಂಡಿನಿ, ಗೊತ್ತಿಲ್ಲ. ಸೊ ವಿಡಿಯೋನ ಎಂಡ್ ತನಕ ನೋಡಿ, ನಿಮ್ಗೆ ಗೊತ್ತಾಗ್ತೈತೆ ನಾನು ವಿಡಿಯೋ ಕಂಪ್ಲೀಟ್ ಮಾಡ್ತೇನೋ ಮಾಡೋದಿಲ್ಲೋ ಅಂತ. ಸೊ ಓಕೆ, ಲೆಟ್ಸ್ ಬಿಗಿನ್. ಸೊ ಚಾಲೆಂಜ್ನ ಸ್ಟಾರ್ಟ್ ಮಾಡೋಣ. ಸೊ ಈಗ ಬಂದ ಟೈಮ 7:30 ಆಗೈತಿ ಮಾರ್ನಿಂಗ್. ಸೊ ಸ್ಟಾರ್ಟ್ ಮಾಡೋಣ ಅಂತ ಫಸ್ಟ್ ಫ್ರೆಶ್ ಅಪ್ ಆಗಿ ಟಕ್ ಅಂತ ಬರ್ತೀನಿ. ವೇಟ್ ಆ್ಯಂಡ್ ಇವತ್ತು ಏನೇನು ಮಾಡ್ತೀನಿ ಅಂತ ನಿಮಗೂ ಹೇಳ್ತೀನಿ ನಾನು. ಸೊ ಸ್ಟೇ ಟ್ಯೂನ್ಡ್. ಸೊ ಹಾಯ್ ಗೈಸ್, ಈಗ ಫ್ರೆಶ್ ಅಪ್ ಆಗಿ ಬಂದೀನಿ. ಸೊ ಪೂಜೆ ಮಾಡೋಣ ಅಂತ ಹೊಂಟಿದ್ದೆ, ಬಟ್ ನಮ್ಮ ಅಕ್ಕ ಆಲ್ರೆಡಿ ಪೂಜೆ ಮಾಡಿಬಿಟ್ಟಾಳೆ. ಸೊ ಅದನ್ನು ತೋರಿಸ್ತೇನೆ. ವೇಟ್. ಆಲ್ರೆಡಿ ಪೂಜೆ ಮಾಡಿಬಿಟ್ಟಾಳೆ ನಮ್ಮ ಅಕ್ಕ. ಸೊ ಪೂಜೆ ಮಾಡಾಳ. ಈಗ ನಮಸ್ಕಾರ ಮಾಡಿ ಹೋಗ್ತಾನೆ. ಟಿಫನ್ ಮಾಡೋಣ ಅಂತವಾಗ. ಸೊ ನಾನು ನಮಸ್ಕಾರ ಮಾಡ್ದೈತೇಳಿ. ಈಗ ನೆಕ್ಸ್ಟ್ ಟಿಫನ್ ಮಾಡೋಣಂತೆ, ಬರೀ. ಸೊ ಇವಾಗ ನಾವು ಟಿಫನ್ ಮಾಡೋಣಂತೆ. ಸೊ ಟಿಫನಿಗೆ ಏನೈತಿ ಅಂತ ನೋಡ್ತೀನಿ ಬರೀ. ಫಸ್ಟ್ ಟಿಫನ್ಗೆ ಇಡ್ಲಿ ಮಾಡ್ಯಾರ ನಮ್ಮ ಮನ್ಯಾಗ. ಸೊ ಇಡ್ಲಿ ತಿಂತೀನಿ. ಸೊ ನಾಷ್ಟ ಮುಗಿಸಿ ಮತ್ತೆ ಸಿಗ್ತೀನಿ. ವೇಟ್. ಯಾರಿಗೆಲ್ಲ ಇಡ್ಲಿ ಅಂದರೆ ಇಷ್ಟ ಕಮೆಂಟ್ ಮಾಡಿರಿ. ಸೊ ಇಡ್ಲಿ, ಸೊ ಚಟ್ನಿ ಹಾಕೋಣ. ನಮ್ಮ ಗುಂಡೆ ಮಕ್ಕೊಂಡು ನಾನು. ಓಯ್ ಗುಂಡು, ಓಯ್ ಗುಂಡ, ಓಯ್ ಕುಂಭಕರ್ಣ ಗೈಸ್ ಇವನು. ತಿನ್ನೋದು ಮಲ್ಗೋದು, ತಿನ್ನೋದು ಮಲ್ಗೋದು, ತಿನ್ನೋದು ಮಲ್ಗೋದು. ಇನ್ನೂ ಟೈಮ್ ಆಗಿಲ್ಲಲ್ಲ ಒಂದು ಊಟದ್ದು. ಇಲ್ಲ, ನಾಷ್ಟ ಆಲ್ರೆಡಿ ಆಗದ ಒಂದು, ಇನ್ನೂ ಊಟದ್ದು ಟೈಮ್ ಆಗಿಲ್ಲಲ್ಲ. ಸೊ ಕರೆಕ್ಟ್ ಟೈಮಿಗೆ ಹೇಳ್ತಾನೆ ಗೈಸ್. ಅವ್ನು ಕರೆಕ್ಟ್ ಟೈಮಿಗೆ ಎದ್ದು ಬರ್ತಾನೆ. ಈಗ ಅವನು ಎದ್ದ ಮೇಲೆ ನಾನು ನಿಮಗೆ ತೋರಿಸ್ತೇನೆ. ಓಕೆ, ಮ್ಯಾವ್. ಏ ಗುಂಡು, ಗಾಢವಾದ ನಿದ್ರೆಲಿದ್ದಾನೆ ಗೈಸ್. ಸೊ ಪಾಪ ಡಿಸ್ಟರ್ಬ್ ಮಾಡೋದು ಬೇಡ, ಆಮೇಲೆ ಎಬ್ಸೋಣ ಅಂತ ಅವನ್ನ. ಏನು ಮಾಡತ್ತಾನ ಅಂತಂದ್ರೆ ಗುಂಡ, ಅಲ್ಲಿ ಮಮ್ಮಿಗೆ ಪಪ್ಪ ಹುಡ್ಕಾತಾನ. ಅವ್ರ ಕೆಲ್ಸಕ್ಕೆ ಹೊರಗೆ ಹೋಗ್ಯಾರ. ಒಟ್ಟು ಅವ್ರು ಬೇಕು ಇವಂಗ. ನೋಡ್ರಿ, ಹ್ಞೂ ಅಂತಾನ ಮತ್ತೆ. ಹೌದಿಲ್ಲ ಗುಂಡ, ಹೌದಿಲ್ಲ? ಹುಡ್ಕಾಕತ್ತಾನೆ, ಈ ಮನೆ ತುಂಬ ಹುಡ್ಕಾತಾನೆ. ಎಲ್ಲಿ ಹೋಗಾರ ಅಂತಂದ. ನಿಂಗೇನು ಬೇಕು ಹೇಳು ಫಸ್ಟ್. ಇದು ಬೇಕು ಹೇಳು, ಏನು ಬೇಕು ನಿಂಗೆ? ಬೇಕು? ಹಾಂ, ಬಾ ಇಲ್ಲಿ ಬಾ. ತೋ ಈಕೇನು ಪಾಲ್ ಇಟ್ಲಲ್ಲ ಆನತೈತದ. ಸೊ ತಡ್ರಿ, ನಮ್ಮ ಗುಂಡಾಗ ಚಿಪ್ಸ್ ಇಂತಾನ ನೋಡ್ರಿ ಅವ. ಏನು ಬೇಕು ನಿಂಗೆ? ಚಿಪ್ಸ್ ಬೇಕು? ತೋ ಚಿಪ್ಸ್ ತಿಂತಾವ ನಮ್ಮ ಗುಂಡ, ತಿನ್ನ. ಸೊ ಮಧ್ಯಾಹ್ನ ಆಗಿದ್ದು ಗೈಸ್. ಮಾರ್ನಿಂಗ್ ನಾನೇನು ಮಾಡಿದೆ ಅಂತ ನೀವು ನೋಡಿದ್ರಿ. ಸೊ ಮಧ್ಯಾಹ್ನ ಏನಂತಂದ್ರೆ ಹೊಟ್ಟೆ ಹಸ್ತದ ಬರೋಬ್ಬರಿ. ಸೊ ಏನಾರ ಮಾಡ್ಕೋಬೇಕಂತಂದು ಯೋಚನೆ ಮಾಡತ್ತಿದ್ದೆ. ಭಾಳ ಏನು ತ್ರಾಸ ಆಗ್ಬಾರ್ದಲ್ಲ. ಸೊ ಅದಕ್ಕೆ ಭಾಳ ಕಷ್ಟವಾಗ್ಬಾರ್ದಲ್ಲ. ಸೊ ಪಟ್ಟಣ ಆಗ್ಬೇಕು. ಸೊ ಅದಕ್ಕಂತಂದು ನಾನು ಇಲ್ಲ ಲೈಟಾಗಿ ಮೊಸರನ್ನ ಮಾಡ್ಕೊಳ್ಳೋಣ. ಮೊಸರನ್ನ ರೆಸಿಪಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೈತೆ. ಮೊಸರು, ರೈಸ್, ಅನ್ನಕ್ಕೆ ಇಡಬೇಕು. ಹಿಟ್ಟಾಗೈತೆ ಆಲ್ರೆಡಿ. ಸೊ ಅದಾಯ್ತು.
ಅದಕ್ಕಿಂತ ಒಗ್ಗರಣೆ ಕೊಟ್ಟರೆ ಮುಗಿತೈತಿ, ಮೊಸರನ್ನ ರೆಡಿ ಆಗ್ತೈತಿ. ಸ್ವಲ್ಪ ದಾಳಂಬಿ ಅದು ಎಲ್ಲ ಬಿಡಿಸಿಟ್ಕೊಂಡೀನಿ. ಸೊ ಅದಕ್ಕೆ ಒಗ್ಗರಣೆ ಕೊಟ್ಟರೆ ಮುಗೀತ. ಸೊ ಅದು ಮಾಡಿ ಹಾಕಿಂದ ಹೇಳ್ತೀನಿ, ಅದ್ರ ಟೇಸ್ಟ್ ಹೆಂಗೆ ಆಕೈತೆ ಅಂತ ನಿಮಗೆ ಹೇಳ್ತೇನೆ ನಾನು. ಸೊ ಸ್ಟೇ ಟ್ಯೂನ್ ಗೈಸ್. ಸೊ ಎಲ್ಲ ರೆಡಿ ಮಾಡೀನಿ, ವೇಟ್. ಊಟ ಮುಗಿಸಿ ಸಿಗ್ತೇನೆ, ಅಲ್ಲಿವರೆಗೂ ಸ್ಟೇ ಟ್ಯೂನ್ ಗೈಸ್. ಐ ಥಿಂಕ್ ಸೊ ಇದು ಪೂರ್ತಿ ವ್ಲಾಗ್ ಇಡೀ ದಿನದ ಬರೀ ತಿನ್ನೋದಾಗುತ್ತೆ ಅನ್ಸಾತೈತೆ ನನಗೆ. ಹಿಂಗೆ ಕಾಣತೈತೆ ಹಿಂಗೆ ಮಾಡೀನಿ ನಾನು. ಬರೀ ಮೊಸರನ್ನ ಮಾಡಿನಂತ ನೋಡಾದ್ರಿ, ಮನೆಯೊಳಗೆ ಯಾರಿಲ್ಲ. ಸೊ ನಂಗೆ ಒಬ್ಬಾಕೀಗ ಬೇಸರ ಮಾಡ್ಕೊಳಕ್ಕೆ. ಸೊ ಅದಕ್ಕೆ ಈಸಿ ರೆಸಿಪಿ ಅಂದ್ರೆ ಇದೆಯಲ್ಲ, ಸೊ ಅದಕ್ಕೆ ಮಾಡಿದೆ. ಮನೆಯೊಳಗೆ ಎಲ್ಲರೂ ಇದ್ರಂದ್ರೆ ಏನು ಮಾಡ್ತೀನಿ ಅವಾಗ, ಸ್ವಲ್ಪ ಏನಾರು ವೆರೈಟೀಸ್ ಮಾಡಿರ್ತೇನೆ. ಲೈಕ್ ರೊಟ್ಟಿ ಪಲ್ಯ, ಚಪಾತಿ ಪಲ್ಯ, ಅನ್ನ ಸಾರು, ಪಲಾವ್, ಅದೇನಾರು ಲೈಕ್ ವೆರೈಟೀಸ್ ಮಾಡಿರ್ತೀನಿ. ಸೊ ಊಟ ಮುಗಿಸಿ ನಿಮ್ಗೆ ಸಿಗ್ತೀನಿ, ಅದೇ ತನಕ ಸ್ಟೇ ಟ್ಯೂನ್ ಗೈಸ್. ಸೊ ಹಾಂ, ಊಟ ಆಯ್ತು. ಸೊ ಮಧ್ಯಾಹ್ನದ ಊಟ ಮುಗಿಸಿ ಈಗ ಏನಿಲ್ಲ ಮಕ್ಕೋಬೇಕು ಅಂದ್ಕೊಂಡೆ, ಬಟ್ ಅಸೈನ್ಮೆಂಟ್ ಅದಾವ. ಸೊ ಅಸೈನ್ಮೆಂಟ್ಸನ್ನೆಲ್ಲ ಮುಗಿಸಿ ಮತ್ತೆ ಸಿಗ್ತೀನಿ ಸಾಯಂಕಾಲ. ಸೊ ಅಸೈನ್ಮೆಂಟ್ ಮುಗ್ಸೋಕ್ಕೂ ಟೈಮ್ ಹಿಡಿತೈತೆ ಅಂದ್ಕೊತೀನಿ. ಸೊ ಓಕೆ, ಅಸೈನ್ಮೆಂಟ್ಸ್ ಮುಗಿಸಿ ಮತ್ತೆ ಸಿಗ್ತೀನಿ ಈವ್ನಿಂಗ್. ಸೊ ಗೈಸ್ ಅಸೈನ್ಮೆಂಟು ಮುಗೀತು. ಸೊ ಅಸೈನ್ಮೆಂಟ್ ಬರೆದಿಟ್ಟೆ. ಸೊ ಇವಾಗ ಏನಂತಂದ್ರೆ, ಇವಾಗ ಆಲ್ಮೋಸ್ಟ್ ಟೈಮ್ ಎಷ್ಟಾಗಿದೆ, 5 ಗಂಟೆ ಆಗೈತಿ. ಸೊ 5 ಗಂಟೆ ಆದರೆ ಎಲ್ಲರೂ ಅನ್ಕೋತೀರಿ ಟೀ ಕಾಫಿ ಮಾಡೋಂಗಿಲ್ಲನಂತೆ. ಬಟ್ ಡಾಕ್ಟರ್ ನನಗೆ ಹೇಳ್ಯಾರ ಟೀ ಕಾಫಿನ ಆದಷ್ಟು ಅವಾಯ್ಡ್ ಮಾಡಂತ. ಸೊ ನಾನು ಜಾಸ್ತಿ ಟೀ ಕಾಫಿ ಕುಡಿಯೋಂಗಿಲ್ಲ ಅಷ್ಟೆ. ಹಾಂ, ಟೀ ಮತ್ತು ಕಾಫಿ ಅವಾಯ್ಡ್ ಮಾಡಂತ ಹೇಳ್ಯಾರ. ಹೇಳೇ ಈಗ ಎಷ್ಟು ವರ್ಷ ಆಗ್ತದೆ. ಸೊ ಡಾಕ್ಟರ್ ಹಂಗೆ ಸಜೆಸ್ಟ್ ಮಾಡ್ಯಾರ. ಸೊ ದಟ್ ನಾನು ಟೀ ಕಾಫಿ ಭಾಳ ಅಂದ್ರೆ ಭಾಳ ಅವಾಯ್ಡ್ ಮಾಡ್ತೀನಿ. ಅವಾಯ್ಡ್ ಇನ್ ದ ಸೆನ್ಸ್ ನಂಗೆ ಭಾಳ ಇಷ್ಟ ಟೀ ಮತ್ತು ಕಾಫಿ. ಬಟ್ ಡಾಕ್ಟರ್ ಹೇಳೋದು ಕಾರಣಕ್ಕೆ ಕುಡಿಬೇಡ ಅಂತ ಹೇಳ್ಯಾರ, ಆದಷ್ಟು ಕಮ್ಮಿ ಅಂತ ಹೇಳ್ಯಾರ. ಸೊ ಅದಕ್ಕೆ ಭಾಳ ಕಮ್ಮಿ ಮಾಡೇನಿ ನಾ ಈಗ ಟೈಮ್. ಹಾಯ್ ಗೈಸ್, ಸೊ ಈಗ ಟೈಮ್ ಬಂದ 7:30 ಆಗೈತಿ. ಸೊ 7:30ಗೆ ಮಧ್ಯಾಹ್ನಕ್ಕೆ ನೋಡಿದ್ರೆ ನೀವು ಮಾಡಿದ್ದೆ. ಸೊ ಮಧ್ಯಾಹ್ನದ ಊಟ ಕಂಪ್ಲೀಟ್. ಈಗ ಸಂಜೆಗೆ ಏನಾರು ಮಾಡ್ಬೇಕಂತ ಸೊ ಬಂದೆ. ನೈಟ್ ಊಟ ಹೆವಿ ಮಾಡೋದು ಬೇಡ ಅಂತ ಲೈಟಾಗಿ ನಾರ್ಮಲಾಗಿ ಗೋಬಿ ರೈಸ್ ಮಾಡ್ಬೇಕಂತ ಅಂದ್ಕೊಂಡೀನಿ. ಸೊ ಗೋಬಿ ರೈಸೇ ಮಾಡಕತ್ತೀನಿ. ಆ ಗೋಬಿ ರೈಸ್ ನಿಮಗೂ ತೋರಿಸ್ತೀನಿ. ಸೊ ಗೋಬಿ ರೈಸ್ ಮಾಡ್ಬೇಕಂತಂದು ಈ ಗೋಬಿ ಮ್ಯಾರಿನೇಟ್ ಮಾಡಿಟ್ಟಿನಿ ರೀ, ಮಸಾಲೆ ಎಲ್ಲ ಹಾಕಿ. ಈಗ ಇದನ್ನು ಫ್ರೈ ಮಾಡೋಕ್ಕಂತ ಆಯಿಲ್ ಇಟ್ಟೀನಿ. ಒಂದು ಫ್ರೈ ಮಾಡೋಣ. ಫ್ರೈ ಮಾಡಿದ್ಮೇಲೆ ತೋರಿಸ್ತೀನಿ. ರೈಸ್ ಮಾಡೋಕ್ಕಿಟ್ಟು ಬಂದೇನು ಗೈಸ್. ಸೊ ಅದರ ಅನ್ನ ಆಗಲಿ ಅಲ್ಲಿ ಮಟ ಏನು ಮಾಡೋದು. ಹಾಂ, ಜರ್ನಲ್ ಕಂಪ್ಲೀಷನ್ ಅದಾವ, ಅವ್ನು ಮಾಡ್ಬೇಕಾ. ಸೊ ಅವ್ನು ಮಾಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಸಾಂಗ್ ಆಡ್ತೀನಿ. ನಿಮ್ಗೆ ಇಷ್ಟ ಆದರೂ ಲೈಕ್ ಮಾಡಿರಿ, ಇಲ್ಲ ಅಂದ್ರೂ ಲೈಕ್ ಮಾಡಿರಿ ಓಕೆ. ಜೀವ ಹೂವಾಗಿದೆ, ಬಾಳು ಜೀನಾಗಿದೆ, ನಿನ್ನ ಸೇರಿ ನಾನು ಜೀವ ಹೂವಾಗಿದೆ. ಸಂಜೆ ತಂಗಾಳಿ ತಂಪಾಗಿ ಬೀಸಿ ಹೂವ ಹಾಡೊಂದ ಹಾಸಿ ತಂದಿದೆ ಹಿತವ ನಮಗಾಗಿ. ಓ ತಂದಿದೆ ಹಿತವ ನಮಗಾಗಿ. ಕಲಿಯೋಕ್ಕೆ ಕೋಟಿ ಭಾಷೆ, ಆಡೋಕ್ಕೆ ಒಂದೇ ಭಾಷೆ ಕನ್ನಡ. ಕನ್ನಡ ಕಸ್ತೂರಿ ಕನ್ನಡ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡವನ್ನು ಮೆಟ್ಟಬೇಕು. ಕನ್ನಡಿಗರು ಯಾರದಿರಿ ಲೈಕ್ ಮಾಡಿರಿ, ಕನ್ನಡದವ್ರು ಬೆಳಿಬೇಕು, ಹೌದು ತಾನೆ. ಸೊ ಕನ್ನಡಿಗರಿಗೆ ನೀವು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಆದಷ್ಟು ಡನ್. ಸಪೋರ್ಟ್ ಮಾಡಿರಿ ಜಾಸ್ತಿ. ಸೊ ಇಲ್ಲಿ ನೋಡ್ರಿ ಗೋಬಿ ಫ್ರೈ ಮಾಡಾಯ್ತಾ. ಸೊ ಇವಾಗ ಒಗ್ಗರಣೆ ಕೊಡಬೇಕಲ್ಲ ಗೋಬಿ ರೈಸಿಗೆ. ಸೊ ಬರೀ ಮಾಡೋಣ. ಫಸ್ಟ್ ಬಾಂಡೆಗೆ ಆಯಿಲ್ ಹಾಕೊಂಡೆ, ಆಮೇಲೆ ಈರುಳ್ಳಿ ಹಾಕಿದ್ದನ್ನು ಇದ್ದಿದ್ದೀವಿ. ಸೊ ಅದನ್ನು ಹಾಕ್ಕೊಂಡೆ ನಾನು. ಇದು ಫ್ರೈ ಆಗಿ ಫ್ರೈ ಮಾಡಾಯ್ತು ನೀವು.
ಈಗ ಸ್ವಲ್ಪ ಗಜ್ರಿ ಮತ್ತು ಕ್ಯಾಪ್ಸಿಕಮ್ ಅಂದ್ರೆ ದೊಣ್ಣೆ ಮೆಣಸಿನ್ಕಾಯಿ ಹಚ್ಚಿಟ್ಕೊಂಡಿದ್ದೆಲ್ಲ, ಸೊ ಅದನ್ನು ನಾನು ಕಟ್ ಮಾಡಿ ಹಾಕತ್ತೇನೆ. ಹಾಕಿ ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಫ್ರೈ ಆಗಬೇಕು. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ, ಮಸಾಲ ಪೌಡ್ರ್ ಹಾಕ್ಕೊಂಡೆ, ಮತ್ತೆ ತಿರುಗಿಸ್ಬೇಕ್ರಿ. ಶೇಜ್ವಾನ್ ಫ್ರೈಡ್ ರೈಸ್ ಮಸಾಲ ಅದು ಹಾಕಿದ್ರೆ ಟೇಸ್ಟ್ ಕೊಡ್ತೀನಿ. ನಾನು ಜಾಸ್ತಿ ಯೂಸ್ ಮಾಡೋದಿಲ್ಲ ಈ ಥರ ಪೌಡರ್ಸ್, ಯಾವಾಗೂ ಒಮ್ಮೆ ಅಪರೂಪಕ್ಕೆ ಯೂಸ್ ಮಾಡ್ತೇನೆ. ಇನ್ನು ಟೊಮ್ಯಾಟೊ ಸಾಸ್ ಮತ್ತು ಇದು ನಾನು ಮಾಡಿಟ್ಟಿದ್ದು ಬಾಕ್ಸ್ನಾಗ ಟೊಮ್ಯಾಟೊ ಕೆಚಪ್ ಮತ್ತು ಪಾಸ್ತಾ ಕೆಚಪ್ ಎರಡೂ ಮಿಕ್ಸ್ ಮಾಡಿಟ್ಟಿನಿ. ಅಂದರೆ ಈಗ ಮಾಡಾಕತ್ತೀನಿ ಅಡುಗೆ ಅಂದರೆ ಒಂದು 10-15 ನಿಮಿಷ ಮುಂಚೆ. ಗೋಬಿ ಫ್ರೈ ಮಾಡಿದ್ದೆಲ್ಲ, ಸೊ ಅದನ್ನೆಲ್ಲ ಇದ್ರೊಳಗೆ ಒಗ್ಗರಣೆದಾಗ ಹಾಕಿ ಹಿಂಗೆ ಮಿಕ್ಸ್ ಮಾಡೋದೇನು ರೀ. ಸೊ ಇವಾಗ ಮಿಕ್ಸ್ ಮಾಡಿದೆ. ಸೊ ಇದು ಹಿಂಗಾಯ್ತು. ಇದಕ್ಕೆ ನಾವು ಈಗ ಮಾಡಿ ಇಷ್ಟೊತ್ತನ ಮಾಡಿದ್ನಲ್ಲ ರೈಸ್, ಆ ಬಿಳಿ ಅನ್ನ ಏನು ಮಾಡಿರ್ತೀವಿ ವೈಟ್ ರೈಸ್, ಗೈಸ್ ಗೋಬಿ ರೈಸ್ ರೆಡಿ ಆತ, ಮಾಡ್ಕೊಂಡ್ರೆ ಮುಗೀತು. ಟೇಸ್ಟ್ ಮಾಡಿ ಹೇಳ್ತಾನೆ ಹೆಂಗಾಗಿತ್ತು ಅಂತ. ಗೋಬಿ ರೈಸ್ ರೆಡಿ, ಮಸ್ತ್ ಟೇಸ್ಟ್ ಆಗಿದೆ. ಸೊ ಟೇಸ್ಟ್ ಹೆಂಗಾಗತ್ತೆ ಅಂತ ನೋಡೋಣ ಬರ್ರಿ. ಗೈಸ್ ಗೋಬಿ ರೈಸ್ ರೆಡಿ ಆಗೈತಿ, ಟೇಸ್ಟ್ ಮಾಡಿ ಹೇಳ್ತಾನೆ ಹೆಂಗಾಗಿತ್ತು ಅಂತ. ಮಸ್ತ್ ಆಗಿದೆ. ಸೊ ಗೈಸ್ ಊಟನೂ ಆತ, ಗೋಬಿ ರೈಸ್ ಮಾಡಿದ್ದೆ. ಸೊ ಟೇಸ್ಟ್ ಭಾಳ ಚಲೋ ಆಗಿತ್ತು. ಆಮೇಲೆ ಈಗ ಟೈಮ್ ಆಲ್ಮೋಸ್ಟ್ 8:30 ಆಗೈತಿ. ಸೊ ಇವಾಗ ಏನು ಮಾಡ್ಬೇಕಂತಂದ್ರೆ, ಇವಾಗ ಏನೇನು ಜರ್ನಲ್ಸ್ ಕಂಪ್ಲೀಷನ್ ಇದ್ವಲ್ಲ ಆ ಜರ್ನಲ್ ಕಂಪ್ಲೀಟ್ ಮಾಡಿ ಆಮೇಲೆ ಸಿಗ್ತೀನಿ, ಆಯಿತಾ? ಅಲ್ಲಿವರೆಗೂ ಬಾಯ್ ಬಾಯ್. ಈಗ ಅದು ಜರ್ನಲ್ ಕಂಪ್ಲೀಷನ್ ಮಾಡೋಕ್ಕೆ ಚಾಲು ಮಾಡ್ತೀನಿ ರೀ. 8:30 ಆಗೈತಿ. ಅದು 10:30 ಆಗುತ್ತೋ, 11:30 ಆಗುತ್ತೋ, 12:30 ಆಗುತ್ತೋ, 1:30 ಆಗುತ್ತೋ, 2:30 ಆಗುತ್ತೋ ನಂಗೆ ಗೊತ್ತಿಲ್ಲ. ಸೊ ಅದನ್ನು ಕಂಪ್ಲೀಟ್ ಮಾಡೇ ನಾ ಈ ವ್ಲಾಗ್ ಎಂಡ್ ಮಾಡೋದಾಯ್ತಾ? ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್ ಗೈಸ್. ಎಷ್ಟೊತ್ತಿಗೆ ಮುಗಿಸ್ತೀನಿ ಜರ್ನಲ್ ಕಂಪ್ಲೀಷನ್ ಅಂತ ನಿಮಗೆ ಹೇಳ್ತೀನಿ ಗೈಸ್. 11:30 ಆಗೈತಿ. ಸೊ ನನ್ನ ಜರ್ನಲ್ ಕಂಪ್ಲೀಟ್ ಆತ, ಕೆಮಿಸ್ಟ್ರಿ ಜರ್ನಲ್ ಕಂಪ್ಲೀಟ್ ಆತ. ಸೊ 11:30 ಆಗೈತಿ. ಸೊ ಮಕ್ಕಳನ್ನ. ಸೊ ಈ ವ್ಲಾಗ್ ಹಿಂಗೆ ಇಷ್ಟ ಇತ್ತು. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗೈತೆ ಅಂತ ಅಂದ್ಕೊಂಡಿನಿ. ಸೊ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ. ಯಾರೆಲ್ಲ ಹೊಸಬ್ರದ್ರಿ ಚಾನಲ್ಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ. ಆಲ್ಮೋಸ್ಟ್ 11:30 ಆಗಿ 12 ಆಗಿ ಬಂದು ಮತ್ತೆ ತಿರುಗಿ. ಸೊ ಮುಕ್ಕೊಳ್ಳೋಣಂತ. ಗುಡ್ ನೈಟ್ ಗೈಸ್, ಬಾಯ್, ಟೇಕ್ ಕೇರ್. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗೈತಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ವ್ಯೂಸ್ ಬರಾಕತ್ತಾವ, ಆದರೆ ಸಬ್ಸ್ಕ್ರೈಬ್ ಆಗಾಕತ್ತಿಲ್ಲ. ಸೊ ಸಬ್ಸ್ಕ್ರೈಬ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಜಸ್ಟ್ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಮುಗೀತು. ಸಬ್ಸ್ಕ್ರೈಬ್ ಮಾಡಿರಿ. ನೋಡ್ತಿರ್ಖರಿ ವೀಡಿಯೋಸ್, ಬಟ್ ಸಬ್ಸ್ಕ್ರೈಬ್ ಮಾಡೋಂಗಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿದಂಥ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಾರ್ದ ವೀಡಿಯೋಸ್ ನೋಡಕತ್ತೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ ನೋಡಿ. ಓಕೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ ನೋಡಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ವಿಡಿಯೋ ಹೆಂಗಿತ್ತು, ಹೆಂಗೆ ಅನಿಸ್ತಂತ ಕಮೆಂಟ್ದಾಗ ಬಂದು ಕಮೆಂಟ್ ಮಾಡಿರಿ ಗೈಸ್. ನಮ್ಮನ್ನೇ ಒಂದು ಕ್ಯಾರೆಕ್ಟರ್ ಮಾಡಿದ್ದೇವೆ, ಅಂದ್ರೆ ಸ್ಕಿಟ್ ಮತ್ತು ಸಾಂಗ್. ಅದೆಲ್ಲರಿಗೂ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಮಾಡಿರಿ. ಸ್ಕಿಟ್ ಒಳಗೆ ನಾನು 2 ಪಾತ್ರ ಮಾಡಿದ್ದೆ, ನಾವು ಸಾಂಗ್ ಎಲ್ಲ ಮದುವೆ ಹಾಡಿದ್ವಿ. ಸೊ ಅದೆಲ್ಲ ನಿಮ್ಗೆ ಹೆಂಗೆ ಅನ್ನಿಸ್ತಂತಂದು ಕಮೆಂಟ್ ಮಾಡಿರಿ. ಬಾಯ್. ಎಸ್, ಆಮೇಲೆ ನಂದು ಪೇಜ್ ಫಾಲೋ ಮಾಡಿರಿ ಇನ್ಸ್ಟಾಗ್ರಾಮ್ನಾಗ. ಮಂದಾಕಿನಿ ಗುರುವರ್ ಅಂತ ಇನ್ಸ್ಟಾ ಐಡಿ ಐತಿ. ಸೊ ಅಲ್ಲೇ ನನ್ನ ಫಾಲೋ ಮಾಡಿರಿ. ಇಷ್ಟು ತನಕ ನನ್ನ ವಿಡಿಯೋ ನೋಡಿದ್ದಕ್ಕೆಲ್ಲರಿಗೂ ಧನ್ಯವಾದಗಳು.